ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಜಗದೀಪ್ ಧನ್ಕರ್ ಇವರ ಹೆಸರು ನೀವೆಲ್ಲ ಕೇಳೇ ಇರ್ತೀರ. ನಮ್ಮ ಭಾರತದ ಉಪರಾಷ್ಟ್ರಪತಿ ಆಗಿದ್ದವರು. ಇವರು ಸಡನ್ನಾಗಿ ಎಷ್ಟನೇ ತಾರೀಕು ಜುಲೈ 26 ಸಂಜೆ ತಮ್ಮ ಪದಕ್ಕೆ ರಾಜೀನಾಮೆ ಕೊಡ್ತಾರೆ. ಹಾಗೆ ರಾಜೀನಾಮೆ ಕೊಡೋದಕ್ಕೆ ಕಾರಣ ಸರ್ಕಾರ ಮತ್ತು ಅವರ ನಡುವಿನ ಒಂದು ಭಿನ್ನಾಭಿಪ್ರಾಯ ಅಂತ ಹೇಳಲಾಗುತ್ತೆ. ಈ ದೆಹಲಿಯ ಹೈಕೋರ್ಟ್ನ ಒಬ್ಬ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಂಗೆ ಅವರ ವಿರುದ್ಧ ಒಂದು ಹಕ್ಕುಚ್ಯುತಿ ಮಂಡನೆಗೆ ವಿರೋಧ ಪಕ್ಷಗಳು ಪಟ್ಟಿ ಹಿಡಿದಾಗ ಜಗದೀಪ್ ಧನ್ಕರ್ ಅವರು ಅದನ್ನು ಒಪ್ಕೊಂಡ್ರಂತೆ. ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಲು ಮತ್ತು ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ಕೊಡೋಕ್ಕೆ ಅವರು ತಯಾರಾದರು. ಇದು ಕೇಂದ್ರ ಸರ್ಕಾರಕ್ಕೆ ಅಂದರೆ ಮೋದಿ ಸರ್ಕಾರಕ್ಕೆ ಇದು ಇಷ್ಟ ಇರಲಿಲ್ಲ. ಹಾಗಾಗಿ ಜಗದೀಪ್ ಧನ್ಕರ್ ಅವರಿಗೆ ಬಲವಂತವಾಗಿ ಅವರಿಂದ ರಾಜೀನಾಮೆ ತಗೊಳ್ಳಾಯಿತು ಅಂತ ಹೇಳಲಾಯ್ತು ಅವತ್ತು. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಜಗದೀಪ್ ಧನ್ಕರ್ನ ಅನಾರೋಗ್ಯದ ಕಾರಣ ನೀಡಿದರು, ನನಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂದರು. ರಾಜೀನಾಮೆ ಕೊಟ್ಟರು. ಆದರೆ ಅದಕ್ಕೆ ಕೇವಲ 15 ದಿವಸದಿಂದ ಅವರು ನಾನು ಯಾವತ್ತೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದರು. ಇದೆಲ್ಲ ಒಂದು ರಾಜಕೀಯ ಒಂದು ಗೊಂದಲಕ್ಕೆ ಕಾರಣ ಆಗಿತ್ತು. ವಿರೋಧ ಪಕ್ಷಗಳು ಇದರಲ್ಲಿ ಆಡಳಿತ ಪಕ್ಷದ ಕೈವಾಡನೇ ಇದೆ ಅಂತೆಲ್ಲ ಹೇಳಿದರು. ಇದೆಲ್ಲ ಒಂದು ಕಾರಣ. ಇವಾಗ ವಿಷಯ ಏನು ಅಂತಂದರೆ, ಇಂಥ ಜಗದೀಪ್ ಧನ್ಕರ್ ಅಂದರೆ ಆಳುವ ಪಕ್ಷವನ್ನು ವಿರುದ್ಧವಾಗಿ ಹಾಕ್ಕೊಂಡ ಜಗದೀಪ್ ಧನ್ಕರ್ ಈಗ ಕಾಣೆಯಾಗಿದ್ದಾರೆ. ನೀವು ಆಶ್ಚರ್ಯಪಡ್ತಿರ್ಬೋದು, ಏನಿದು ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರಾ? ಇದು ತಮಾಷೆ ಅಲ್ಲ ತಾನೆ, ಹುಡುಗಾಟ ಅಲ್ಲ ತಾನೆ ಅಂತ ನೀವು ಹೇಳ್ಬೋದು. ಇಲ್ಲ, ಇದು ಸೀರಿಯಸ್ ಆಗಿರೋ ವಿಷಯ. ಯಾಕೆಂದರೆ ಯಾರೋ ಒಬ್ಬ ಒಂದು ಹಳ್ಳೀಲಿ ಒಬ್ಬ ವ್ಯಕ್ತಿ ಎಲ್ಲೋ ಹೋಗ್ತಾನಂದ್ರೂ ಅದು ಎಲ್ಲರೂ ಗೊತ್ತಿರುತ್ತೆ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತಂದು. ಅಂಥದ್ರಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ನಮ್ಮ ದೇಶದಂಥ ಅಗಾಧ ಜನಸಂಖ್ಯೆ ದೇಶದ ಒಬ್ಬ ಉಪರಾಷ್ಟ್ರಪತಿ ಆಗಿದ್ದಕ್ಕಂಥ ವ್ಯಕ್ತಿ ಇದ್ದಕ್ಕಂಥದ್ದೇ ಕಣ್ಮರೆ ಆಗ್ತಾರೆ. ಈಗ 15 ದಿವಸದಿಂದ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರ ಬಗ್ಗೆ ಯಾವ ಸುಳಿವೂ ಇಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಇದನ್ನು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕಪಿಲ್ ಸಿಬಲ್ ಹೇಳ್ತಾರೆ. ಇವರು ಹೀಗೆ ಕಾಣೆಯಾಗೋದಕ್ಕೆ ಏನು ಕಾರಣ, ಎಲ್ಲಿದ್ದಾರೆ ಅವರು, ನಮಗೆ ದಯವಿಟ್ಟು ಅವರ ಒಂದು ಎಲ್ಲಿದ್ದಾರೆ ಅಂತ ಅನ್ನೋದನ್ನ ಸರ್ಕಾರ ಹೇಳಬೇಕು, ಕೇಂದ್ರ ಸರ್ಕಾರ ಹೇಳಬೇಕು ಅಂತ ಅವ್ರು ಹೇಳ್ತಾರೆ. ಯಾಕೆ ಅವರು ಹೇಳ್ತಾರೆ ಅಂತಂದರೆ, ಕಪಿಲ್ ಸಿಬಲ್ ಅವರು ಧನ್ಕರ್ ಅವ್ರನ್ನ ಹುಡುಕೋದಕ್ಕೆ, ಅಂದರೆ ಅವ್ರನ್ನ ಮಾತಾಡಿಸೋದಕ್ಕೆ, ಅವರ ಒಂದು ಸನಿ ಹೋಗಿ ತುಂಬ ಟ್ರೈ ಮಾಡ್ತಾರೆ. ಅವ್ರ ಮನೆಗೆ ಕರೆ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಎಲ್ಲಿ ಸಿಗ್ಬೋದು ಅಂತ ಅನಿಸುತ್ತೋ ಅವರ ಸಂಬಂಧಿಕರಾಗಲಿ ಅವ್ರ ಗೆಳೆಯರಾಗಲಿ ಎಲ್ಲ ಕಡೆ ಕರೆ ಮಾಡ್ತಾರೆ. ಆದರೆ ಎಲ್ಲೂ ಧನ್ಕರ್ ಅವರಿಗೆ ಸಿಗಲ್ಲ. ಹೀಗಾಗಿ ಕಪಿಲ್ ಸಿಬಲ್ ಅವರಿಗೆ ಒಂದು ಸಂಶಯ ಕಾಡುತ್ತೆ, ಅವ್ರು ಎಲ್ಲಿದ್ದಾರೆ, ಅವ್ರನ್ನ ಸರ್ಕಾರ ಏನು ಗೃಹ ಬಂಧನದಲ್ಲಿಟ್ಟಿದೆಯಾ ಅಥವಾ ಅವರು ಏನಾಗಿದ್ದಾರೆ? ಇದೇ ಮಾತನ್ನ ಈಗ ಮಹಾರಾಷ್ಟ್ರದ ಸಂಜಯ್ ರಾವುತ್, ಉದ್ಭವ ಬಣದ ಸಂಜಯ್ ರಾವುತ್ ಏನಿದ್ದಾರೆ ಅವರು ಕೇಳ್ತಾ ಇದ್ದಾರೆ, ಎಲ್ಲಿದ್ದಾರೆ ಧನ್ಕರ್? ಈ ಥರ ಏಕಾಏಕಿ ಅಂದರೆ ಕೇಂದ್ರದಲ್ಲಿ ಆಳುವ ಪಕ್ಷವನ್ನು ವಿರೋಧ ಮಾಡಿಕೊಂಡಂಥ ವ್ಯಕ್ತಿಗಳು ಕಣ್ಮರೆ ಆಗೋದು ಚೀನಾ ಮತ್ತು ರಷ್ಯಾದಲ್ಲಿ ಮಾತ್ರ. ಕೆಲವೊಬ್ಬರು ಇಸ್ರೇಲಲ್ಲೂ ಕಣ್ಮರೆಯಾಗಿದ್ದಾರೆ. ಎಲ್ಲೆಲ್ಲಿ ನಿರಂಕುಶ ಶಾಸನ ಇದೆಯೋ, ಎಲ್ಲೆಲ್ಲಿ ಯಾವುದೇ ಒಂದು ಪ್ರಜಾಪ್ರಭುತ್ವದ ಲಕ್ಷಣ ಇಲ್ವೋ ಅಂಥ ದೇಶಗಳಲ್ಲಿ, ಚೀನಾದಲ್ಲಿ ಜಿನ್ಪಿಂಗ್ ಅವ್ರ ವಿರುದ್ಧ ಯಾರೇ ಮಾತಾಡಿದ್ರು ಅವರು ಇದ್ದಕ್ಕಿದ್ದಂತೆ ಕಣ್ಮರೆ ಆಗ್ತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ, ಬದುಕಿದಾರೆ ಸತ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ರಷ್ಯಾದಲ್ಲೂ ಅಷ್ಟೇ, ಅವರು ಎದುರಾಕೊಂಡು ವ್ಯಕ್ತಿ ಇಲ್ಲ ಸತ್ತೋಗ್ಬಿಡ್ತಾನೆ, ಇಲ್ಲ ಕಣ್ಮರೆ ಆಗ್ಬಿಡ್ತಾನೆ. ಆದರೆ ನಮ್ಮ ಭಾರತದಲ್ಲಿ ಇದುವರೆಗೂ ಅಂಥ ಯಾವುದೇ ಘಟನೆ ನಡೆದಿರಲಿಲ್ಲ. ಆದರೆ ಈಗ ಪ್ರಥಮ ಬಾರಿಗೆ ಧನ್ಕರ್ ವಿಷಯದಲ್ಲಿ ಈ ಥರ ನಡೆದಿದೆ. ಧನ್ಕರ್ ಅವರು ಎಲ್ಲಿದ್ದಾರೆ, ನಮ್ಮ ಮಾಜಿ ಉಪರಾಷ್ಟ್ರಪತಿಗಳು ಎಲ್ಲಿದ್ದಾರೆ ಅಂತ ಕಪಿಲ್ ಸಿಬಲ್ ಮತ್ತು ಸಂಜಯ್ ರಾವುತ್ ಸೇರಿದಂತೆ ಸುಮಾರು ಜನ ಕೇಳ್ತಾ ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ನೀವು ಹೇಳದೇ ಇದ್ದರೆ ನಾವು ಬೇರೆಯೇ ಒಂದು ದಾರಿಲಿ ಹೋಗಬೇಕಾಗುತ್ತೆ ಅವ್ರನ್ನ ಕಂಡ್ಕೊಳ್ಳೋಕ್ಕೆ. ಏನದು ಬೇರೆ ದಾರಿ ಅಂದರೆ, ಅವ್ರು ಎಲ್ಲಿದ್ದಾರೆ ಅಂತ ಅವರು ಈಗ ಕೋರ್ಟಿನ ಮೊರೆ ಹೋಗ್ಬೋದು. ಅಂದರೆ ಅವ್ರನ್ನ ಹುಡುಕೊಡಿ, ಈ ಥರ ಅವ್ರು ಕಾಣೆಗೋದಕ್ಕೆ ಏನು ಕಾರಣ, ಅವ್ರು ಎಲ್ಲಿದ್ದಾರೆ ಅಂತ ಸರ್ಕಾರ ಅವ್ರನ್ನ ಹುಡುಕಬೇಕು ಅಂತ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಹಾಕೋಬೋದು. ಅದು ಅಲ್ಲಿವರೆಗೂ ನೀವು ಅವಕಾಶ ಕೊಡಬೇಡಿ, ಧನ್ಕರ್ ಅವರು ಎಲ್ಲಿದ್ದಾರೆ, ಏನು ಮಾಡಿದ್ರು ಅಂತ ಹೇಳಿ ಅಂತ ಈಗ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯ ಶಕ್ತಿ. ನಮಸ್ಕಾರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.